ಸೊ ಹೇಗೆ ಅನಿಸ್ತದೆ ಒಂದ್ಸರಿ ಇಂಡಸ್ಟ್ರಿನ ಹಿಂಗೆ ತಿರುಗಿ ನೋಡಿದಾಗ? ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಮಿಡಿಯೇಟ್ ಡೈರೆಕ್ಟರ್ ಆಗೋದು ಅನ್ನೋದು ಇದೆಯಲ್ಲ, ತುಂಬ ಕಷ್ಟ. ಇಂಡಸ್ಟ್ರಿನಲ್ಲಿ ನಾನು ಇಲ್ಲಿ ಗಟ್ಟಿಯಾಗಿ ನಿಲ್ಬಲ್ಲೆ ಅಂತೇಳಿ ಕಾನ್ಫಿಡೆನ್ಸ್ ಬಂತ? ಬಟ್ ಮುಂಚೆ ನಾನು ಫುಲ್ ಕಲ್ಕೊಂಡಿದ್ದೆ ಫಸ್ಟ್ ಸಿನಿಮಾದಲ್ಲಿ. ಬಟ್ ಆ ಸಿನಿಮಾ ರಿಲೀಸ್ ಮಾಡೋದು ಅನ್ನೋದು ಇದೆಯಲ್ಲ ಸರ್, ಬಿಗ್ಗೆಸ್ಟ್ ಚಾಲೆಂಜ್. ನನಗೆ ತುಂಬ ಕಷ್ಟ ಆಗೋದು. ನಿಜಕ್ಕೂ ಸಿನಿಮಾ ಸುಲಭನ ಕಷ್ಟನ? ಸಿನಿಮಾದಲ್ಲಿ ಕಷ್ಟ ಅನ್ನೋದೇ ಹೈಯೆಸ್ಟ್ ರೈಟಿಂಗ್. ನಿಮ್ಮ ಲೈಫಲ್ಲಿ ಆದಂಥ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ ಸಿನಿಮಾ ವೃತ್ತಿನಲ್ಲಿ? ಸರ್, ಸಿನಿಮಾ ಹಿಂದೆ ನನಗೆ ನಡೆದಿರೋದು ಎಲ್ಲನೂ ತುಂಬ ಬ್ಯಾಡ್ ಇದೆ. ಇದುವರೆಗೂ ಸಿನಿಮಾದಲ್ಲಿ ದುಡ್ಡು ನನಗೆ ಯಾವತ್ತೂ ಸಿಕ್ಕೇ ಇಲ್ಲ ಸರ್. ಒಂದು ಸಿನಿಮಾದ ಸಂಭಾವನೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಕಂಪ್ಲೇಂಟ್ ಕೂಡ ಮಾಡ್ತೀರಿ. ನಮ್ಮಲ್ಲಿ ಒಂದು ಹೋರಾಟತನ ಇಲ್ಲ ಅಂತ ಹೇಳಿದ್ರೆ ಸರ್, ನಾವೇ ವೇಸ್ಟ್ ಆಗಿಬಿಡ್ತೀವಿ. ಇವ್ರು ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೆಯಾ, ರಿಟರ್ನ್ಸ್ ಹೆಂಗೆ ಬರುತ್ತೆ ಅಂತ. ಮಿತ್ರ ಅವ್ರನ್ನ ಒಂದು ಕಾಮಿಡಿಯನ್ ಆಗಿ ಮಾತ್ರ ಜನ ನೋಡಿದ್ದಾರೆ. ಬಟ್ ಅದ್ರ ಒಳಗಡೆ ಸಿನಿಮಾವಾಗಿ ಏನು ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಶೇಖರ್ ಸಿನಿಮಾದಲ್ಲಿ ಕತೆಗೆ ಆದ್ಯತೆ ಕೊಡ್ತಾರೋ ಅಥವಾ ಹೀರೋಗಳಿಗೆ ಬಜೆಟ್ಗೆ ಆದ್ಯತೆ ಕೊಡ್ತಾರೋ? ಇಲ್ಲ ಸರ್, ಫಸ್ಟ್ ಕತೆನೇ, ಆಮೇಲೆ ಕತೆಗೆ ಏನು ಬೇಕು ಅನ್ನೋ ಬಡ್ಜೆಟ್. ಸೊ ನೀವು ನೋಡಿದಂಗೆ ಸಿನಿಮಾ ಗೆಲುವು ಹಣ ಗಳಿಕೆಯಿಂದ ಆಗಲ್ಲ ಅನ್ನೋದು ಸೆಕೆಂಡ್ರಿ ಸರ್. ನನಗೆ ಒಬ್ಬ ಪ್ರೊಡ್ಯೂಸರ್ ಜವಾಬ್ದಾರಿ ಜೊತೆಗೇನೆ ನಾನು ಒಂದು ಸಿನಿಮಾದ ಬಡ್ಜೆಟಿಂಗ್ ಒಳಗಡೆ ನಾನು ನುಗ್ತೀನಿ. ನಿಮ್ಮ ಪ್ರಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಗೆ ಕೊರತೆ ಇದೆಯಾ? ಇದರಲ್ಲಿ ಒಗ್ಗಟ್ಟು ಅನ್ನೋದೇ ತುಂಬ ಕಷ್ಟ ಸರ್. ಕೆಲವು ನಿರ್ಮಾಪಕರ ಆರೋಪಗಳಿದೆ, ನಿರ್ದೇಶಕರು ನಿರ್ಮಾಪಕರನ್ನ ಅಡ್ಡದಾರಿ ತಂದುಬಿಟ್ರು, ಬೀದಿಗೆ ತಂದುಬಿಟ್ರು, ಅವ್ರ ಪ್ಲ್ಯಾನಿಂಗ್ ಇರಲ್ಲ. ಸೊ ಯಾವಾಗಲೂ ಹಣ ಎಲ್ಲಿದೆ ಅಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸರ್. ಶೇಖರ್ ಅವರ ಸ್ಟ್ರೆಂತ್ ಬಗ್ಗೆ ಹೇಳೋದು ಏನು ಸ್ಟ್ರೆಂತ್ ಅಂತ? ಕೊಟ್ಟಿರೋ 100 ರೂಪಾಯಿ ದುಡ್ಡನ್ನ 500 ರೂಪಾಯಿವರೆಗೂ ತೋರ್ಸೋಕ್ಕಾಗುತ್ತೆ. ಅದು ನನ್ನ ಸ್ಟ್ರೆಂತು ಅಂತ ನನಗೆ ಅನ್ನಿಸ್ತಾ ಇದೆ.